ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಲಾಗ್ನ ನಾನು ನನ್ನ ಮಕ್ಕಳು ಮುಡಿ ಕಾರ್ಯಕ್ರಮ ಮುಂಚೆನೇ ಹಾಕಬೇಕಾಗಿತ್ತು, ಆದರೆ ಸ್ವಲ್ಪ ಕೆಲಸದ ಪ್ರೆಷರ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನೇ ಮುಂಚೆ ಅಪ್ಲೋಡ್ ಮಾಡಬೇಕಾಗಿದ್ದು, ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟಿದೆ. ಇವತ್ತು ನಾವು ಅಂದರೆ ಮುಡಿ ಕಾರ್ಯಕ್ರಮಕ್ಕೆ ಸಾಮಾನುಗಳು ಅಂದರೆ ಫಂಕ್ಷನ್ಗೆ ಏನೇನು ಬೇಕು ಅಂತ ಎಲ್ಲ ತರೋಕ್ಕೆ ಅಂತ ಇವತ್ತು ಉಳಿಯಾರ್ಗೆ ಬಂದಿದ್ದೀವಿ. ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವರು ಫ್ರೆಂಡ್ಸು ಅವರೆಲ್ಲ ಮುಂಚೆನೇ ಬಂದುಬಿಟ್ಟು ಇವಾಗ ಎಲ್ಲ ತೊಗೊಂಡು ಅವರು ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿ ಆಗಲೇ ಇಟ್ಕೊಂಡಿದ್ರು. ನಾನು ಅತ್ತೆ ಸೋನಿ ಲಸು 4 ಜನನು ಕೂಡ ಇದೇ ಆಟೋದಲ್ಲಿ ಬಂದಿದ್ದು. ಇವಾಗ ತೊಗೊಂಡಿರೋ ಸಾಮಾನುಗಳೆಲ್ಲ ಇವಾಗ ತೊಗೊಂಡು ಮತ್ತೆ ಆಟೋ ಹೋಗ್ತಾ ಇದೆ. ನಾವಿನ್ನು ಸ್ವಲ್ಪ ಬಟ್ಟೆ ಮತ್ತು ಸ್ವಲ್ಪ ಮಕ್ಕಳಿಗೆಲ್ಲ ಕಾಲ್ಗೆಜ್ಜೆ ಅದೆಲ್ಲ ಪರ್ಚೇಸ್ ಮಾಡಬೇಕಲ್ಲ, ಹಾಗಾಗಿ ನಾವಿನ್ನೂ ಹೋಗಿಲ್ಲ. ಇವ್ರು ಮಾತ್ರ ಇವಾಗ ಇಷ್ಟು ಸಾಮಾನುಗಳನ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಫುಲ್ ವಾಟ್ರ್ ಬಾಟ್ಲೆ ತುಂಬ್ಕೊಬಿಟ್ಟಿದೆ, ಅಷ್ಟು ತೊಗೊಂಡಿದ್ದಾರೆ. ಅಂದರೆ 2 ಡೇಸ್ಗಾಗೋ ಅಷ್ಟು ವಾಟ್ರ್ ಬಾಟ್ಲು ತೊಗೊಂಡಿದ್ದೀವಿ. ಈ ಕಪ್ಗಳಲ್ಲಿ ಕೊಡೋ ಬದಲು ಕೆಲವರು ಸ್ವಲ್ಪ ಇದು ಮಾಡ್ತಾರೆ, ಹಾಗಾಗಿ ಸ್ವಲ್ಪ ತೊಗೊಂಡು ಇವಾಗ ಎಲ್ಲ ಹೋದ್ರವರು. ಇವಾಗ ನಾನು ನಮ್ಮ ಮನೆಯವರು ಅತ್ತೆ ಲಸು ಸೋನಿ ಇವಾಗ ಸ್ವಲ್ಪ ಜ್ಯುವೆಲರಿ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದ್ವು. ಅಂದರೆ ಕಾಲ್ಗೆಜ್ಜೆ ಆ ಥರ ತೊಗೊಳಕ್ಕೆ ಅಂತ ಬಂದ್ವು. ಸೋನಿಗೆ ನೋಡಿ ಈ ಕಾಲ್ಗೆಜ್ಜೆನ ತೊಗೊಂಡಿದ್ದೀನಿ, ಡಬಲ್ ಗೆಜ್ಜೆ ಅಂತ ಹೇಳ್ತೀವಲ್ಲ ಆ ಥರ. ಅಂದರೆ ಹಳೆ ಕಾಲು ಚೈನು ಮತ್ತು ಅದೆಲ್ಲ ಐತಲ್ಲ ಅದನ್ನೆಲ್ಲ ಕೊಟ್ಬಿಟ್ಟು ಇವ್ರದ್ದು ಹೊಸ ತೊಗೊಂಡಿರೋದು. ಲಸುಗೆ ಕೈಯಲ್ಲಿ ಖಡ್ಗ ತಗೊಳ್ಳೋ ಅಂದರೆ ಯಾಕೋ ಅವ್ನು ತೊಗೊಳಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಅಂದರೆ ಒಂದು ಹಳೆ ಖಡ್ಗ ಇತ್ತಲ್ಲ ಅದನ್ನು ಕೈಯಿಂದ ಅವನು ತೆಗೆದು ಆ ಕಡೆ ಎಲ್ಲ ಈ ಕಡೆ ಬಿಸಾಕ್ತಾ ಇದ್ದ. ಹಾಗಾಗಿ ಬೇಡ, ಸುಮ್ಮನೆ ಕಳೆದೋಗ್ತಾನೆ, ಇದು ಮಾಡ್ತಾನೆ ಅಂದ್ಬಿಟ್ಟು ಅವನಿಗೋಸ್ಕರ ಏನು ತೊಗೊಳ್ಲಿಲ್ಲ. ನೋಡಿ ಹೊಸ ಹೊಸ ಡಿಸೈನಲ್ಲಿ ಸರ ಆಗಿರ್ಬೋದು, ಲಾಂಗ್ ಚೈನು ತುಂಬಾ ಚೆನ್ನಾಗಿತ್ತು. ಡಿಸೈನು ನೋಡೋಕ್ಕೆ ಇಷ್ಟ ಆಯಿತು. 1 ಗ್ರಾಮ್ ಗೋಲ್ಡ್ ಇವಾಗ ಕೇಳ್ತಾ ಇದ್ದೀವಿ 8,000ದಿಂದ 9,000 ತನಕ ಹೋಗಿದೆ, 916 ಆ ಥರ. ವಾಲೆ ಅಂತೂ 1 ಗ್ರಾಮಲ್ಲಂತೂ ತುಂಬಾ ಚೆನ್ನಾಗಿತ್ತು. ಯಾವ ಥರ ಬಂದು ತೊಗೊಂಡೋಗ್ಬೇಕು ಅಂತ ಅನ್ನಿಸ್ತಾ ಇತ್ತು. ತುಂಬಾ ಒಳ್ಳೊಳ್ಳೆ ಡಿಸೈನ್ಗಳಿತ್ತು. ನೋಡ್ಬೋದು ಸೈಡ್ ಗೆಜ್ಜೆ ಅವೆಲ್ಲ ತುಂಬಾ ಚೆನ್ನಾಗಿತ್ತು. ನಾವೇನೋ ಜ್ಯುವೆಲರಿ ಅಂದರೆ ಗೋಲ್ಡ್ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ, ಬರೀ ಸಿಲ್ವರ್ ಅಷ್ಟೇ ಪರ್ಚೇಸ್ ಮಾಡಿದ್ದು. ಇವಾಗಲೇ ಜಾಸ್ತಿ ಇದಾಗ್ಬಿಟ್ಟಿತ್ತು, ಹಾಗಾಗಿ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂದ್ಬಿಟ್ಟು ಗೋಲ್ಡು. ಇವಾಗ ಮಕ್ಕಳಿಗಷ್ಟೇ ನಾವು ಸಿಲ್ವರಲ್ಲಿ ತೊಗೊಂಡಿದ್ದು, ಅಂದರೆ ಬೆಳ್ಳಿ ಕಾಲು ಚೈನು ಆ ಥರ. ನಾವು ತರಕ್ಕೆ ಹೋದಾಗ ಬೆಳ್ಳಿ 1 ಗ್ರಾಮ್ಗೆ 91 ರೂಪಾಯಿನೋ ಅಂತ ಅಂದರು. ಪರವಾಗಿಲ್ಲ, ಸ್ವಲ್ಪ ಗೀಟಿಸ್ಕೊಟ್ರು. ಇದು ಬಂದು SRV ಜ್ಯುವೆಲರ್ಸ್ ಅಂತ ಉಳ್ಯಾರಲ್ಲಿ ಹೊಸ್ದಾಗಿ ಓಪನ್ ಆಗಿದೆ. ತುಂಬ ಚೆನ್ನಾಗಿ ಗೀಟ್ಸ್ಕೊಟ್ರು. ಅಲ್ಲಿಂದ ಇವಾಗ ತೊಗೊಂಡು ಇವಾಗ ಸ್ವಲ್ಪ ಬಟ್ಟೆನಾದರೂ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಇವಾಗೆಲ್ಲ ತೊಗೊಂಡು ಬಂದಿದ್ದೀವಿ. ಅಷ್ಟರಲ್ಲೇ ಅವರು ಸ್ವಲ್ಪ ಕುತ್ಕೊಳ್ಳಿ, ಮಜ್ಜಿಗೆನಾದರೂ ಕುಡಿದು ಹೋಗಿ ಅಂತ ಹೇಳ್ತಾಯಿದ್ರು. ಹಾಗೆ ಸ್ವಲ್ಪ ನಾನು ಅಂದರೆ ಮಕ್ಕಳಿಗೆ ಸ್ವಲ್ಪ ನೋಡಿಬಿಟ್ಟು ನಾನು ಸೈಡಿಗೆ ಬಂದುಬಿಟ್ಟೆ. ಇವಾಗ ನಮ್ಮ ಮನೆಯವರು ಮತ್ತು ಅತ್ತೆ ನೋಡ್ತಾ ಇದ್ದಾರೆ. ಅಂದರೆ ಅತ್ತೆಗೆ ಕಾಲು ಚೈನಸ್ ಕೂಡ ಸ್ವಲ್ಪ ಇದಾಗಿತ್ತು, ಹಾಗಾಗಿ ಅತ್ತೆ ನೋಡ್ತಾ ಇದ್ರು. ಇವಾಗಿನ ರೇಟ್ಗೆ ನಮ್ಮಂಥವರೆಲ್ಲ ಈ ಒಡವೆಗಳನ್ನೆಲ್ಲ ತೆಗಿಯೋದು ಅಂತ ಮರ್ತೇ ಹೋಗಬೇಕು, ಅಷ್ಟು ರೇಟ್ ಆಗ್ತಾ ಇದೆ. ಮುಂದೆ 10,000 ಆಗುತ್ತೋ 1 ಗ್ರಾಮ್ಗೆ ಅನ್ನೋ ಅಷ್ಟು ಇದಾಗಿದೆ. ಬೆಳ್ಳಿನೇ ನೋಡಿ 90 ರೂಪಾಯಿ, 91 ರೂಪಾಯಿ ಆ ಥರ ಇದೆ ರೇಟು. ಎಷ್ಟು ರೇಟ್ ಆಗ್ತಿದೆ ಅಂದರೆ ಅಪ್ಪ ಅಂದರೆ ಮಕ್ಕಳು ಮದುವೆ ಬರೋ ವಯಸ್ಸಿಗೆ ಏನು 20,000 ಆಗುತ್ತೋ 1 ಗ್ರಾಮು ಅಷ್ಟು ಇದಾಗ್ತಾ ಇತ್ತು. ಫೈನಲಿ ನೋಡಿ ಈ ಥರ ಹೂವು ಇಟ್ಟು ಅವರು ಕೂಡ ಕೊಟ್ಟರು, ಅತ್ತೆ ಇಸ್ಕೊಂಡ್ರು. ಅಷ್ಟರಲ್ಲಿ ಬಿಸಿಲು ಇತ್ತು, ತೊಗೊಳ್ಳಿ ಅಂತ ಮಜ್ಜಿಗೆನೂ ತಂದು ಕೊಟ್ಟರು. ತುಂಬ ಚೆನ್ನಾಗಿ ಅಂದರೆ ಗೀಟಿಸ್ಕೊಟ್ರು. ನಮ್ಮದು ಒಟ್ಟು ಟೋಟಲು 10,000 ಚಿಲ್ಲರೆ ಏನೋ ಆಗಿತ್ತು. ನಮ್ಮದು 5,000 ಹಳೆ ಚೈನು ಅಂದರೆ ಮಕ್ಕಳದ್ದಿತ್ತಲ್ಲ ಅದನ್ನೆಲ್ಲ ಹಳೆ 5,000 ತೊಗೊಂಡು ನಾವು ಅದ್ರ ಮೇಲೆ 4,000ನ ಕೊಟ್ಟು ಅಂದರೆ 1,000 ಮತ್ತೆ ಬಿಡಿಸಿದ್ದೀವಿ. ಮತ್ತು ಅದನ್ನೆಲ್ಲ ತೊಗೊಂಡು ಇವಾಗ ಬಟ್ಟೆ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಅಂಗಡಿಗೆ ಬಂದಿದ್ದೀವಿ. ನೋಡಿ ಇದು ಸೋನಿಗೆ ಮತ್ತು ಲಸುಗೆ ಅಂತ ಅವತ್ತು ತೊಗೊಂಡಿರೋಂಥ ಬಟ್ಟೆ. ಅಂದರೆ ತೊಗೊಂಡಿರೋದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅಂದರೆ ಮಕ್ಕಳೆಲ್ಲ ಫುಲ್ಲು ಸುಸ್ತು ಮಾಡಿಸ್ತಾರೆ. ಅಂದರೆ ಆ ಕಡೆಯಿಂದ ಈ ಕಡೆ ಎಳೆಯೋದು, ಅವ್ರನ್ನ ಇಟ್ಕೊಳ್ಳೋದೇ ಒಂದು ಕೆಲಸ ಆಗಿಬಿಡುತ್ತೆ. ನಮ್ಮ ಮನೆಯವ್ರು ಏನು ವೀಡಿಯೋ ಮಾಡಬೇಡ, ಸುಮ್ಮನೆ ಅವ್ರನ್ನ ಇಟ್ಕೊ ಅಂತ ಹೇಳ್ತಾಯಿದ್ರು. ಆದರೂ ಕೂಡ ತೊಗೊಂಡಾದಮೇಲೆ ಮಕ್ಕಳಿಗೆ ತೊಗೊಂಡಿರೋ ಬಟ್ಟೆನ ತೋರಿಸ್ತಾ ಇದ್ದೀನಿ. ಇದು ನನ್ನ ಫ್ರೆಂಡು, ಅಂದರೆ ನಮ್ಮ ಅತ್ತೆ ಮಗಳು ದೀಪಿಕಾ ಯುಕ್ತ ಅಂತ ಇದ್ದಾಳೆ, ಅವಳದು ಬಟ್ಟೆ ಇದು. ಹಾಗೆ ಇದು ಲಸು ಮತ್ತು ಸೋನಿದ್ದು ಇಬ್ಬರು 3 ಜನ ಮಕ್ಕಳದು ಕೂಡ ಬಟ್ಟೆ ತೊಗೊಂಡೆ. ಹಾಗೆ ಇವಾಗ ನಮ್ಮ ಮನೆಯವರು ಕೂಡ ಅವ್ರಿಗೆ ತೊಗೊತಾ ಇದ್ದಾರೆ. ಮತ್ತು ಮುಡಿ ಕಾರ್ಯಕ್ರಮಕ್ಕೆ ಬರ್ತಾರಲ್ಲ ಅವ್ರಿಗೆಲ್ಲ ಪಂಚೆ ಮತ್ತು ಅದೇ ಮಡ್ಲಕ್ಕಿ ಎಲ್ಲ ಕೊಡ್ತಾರಲ್ಲ, ಹಾಗಾಗಿ ಅವ್ರಿಗೆಲ್ಲ ಜಾಕೆಟ್ ಪೀಸ್ನ ತೊಗೊತಾ ಇದ್ರು, ಅಂದರೆ ಬ್ಲೌಸ್ ಪೀಸ್ನ. ಅದನ್ನೆಲ್ಲ ಇವಾಗ ಅತ್ತೆ ತೊಗೊತಾ ಇದ್ದಾರೆ. ಇವ್ರನ್ನ ತೆಗೆದ್ಬಿಟ್ಟು ನಾನು ಸೈಡಿಗೆ ಬಂದುಬಿಟ್ಟೆ. ಇವ್ರನ್ನ ಅಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಅಂಗಡಿಲಿದ್ದರೆ ತುಂಬಾ ತರಲೆ ಮಾಡ್ತಾಯಿರ್ತಾರೆ, ಅದನ್ನ ಎಳೆಯೋದು, ಆ ಬಟ್ಟೆ ಎಳೆಯೋದು. ಹಾಗಾಗಿ ಇಷ್ಟು ಪಂಚೆಗಳು ಮತ್ತು ಟವಲ್ಗಳನ್ನೆಲ್ಲ ತೊಗೊತಾ ಇದ್ರು ಅತ್ತೆ. ಹಾಗೆ ಇವಾಗ ಅಂದರೆ ಮನೇಲಿ ಯಾರಾರ ತೀರ್ಕೊಂಡಿರೋರು ಇರ್ತಾರಲ್ಲ ಅದನ್ನು ಅವ್ರಿಗೂ ಕೂಡ ಸೀರೆ ಉಡಿಸ್ಬೇಕಲ್ಲ,
ಹಾಗಾಗಿ ಅವ್ರಿಗೋಸ್ಕರ ಒಂದು 5 ಸೀರೆನ ತೊಗೊಳ್ಳೋಣ ಅಂದ್ಬಿಟ್ಟು ಅತ್ತೆ 5 ಸೀರೆನ ತೊಗೊತಾ ಇದ್ರು. ಲಸು ಅಂತೂ ಎತ್ಕೊಂಡು ಫುಲ್ ತರಲೆ ಮಾಡ್ತಾ ಇದ್ದ. ಹಾಗಾಗಿ ನಾನು ಹೊರಗಡೆ ಬಂದ್ಬಿಟ್ಟು ಸ್ವಲ್ಪ ಹೋಗಿ ಐಬ್ರೋ ಎಲ್ಲ ಮಾಡಿಸ್ಬಂದೆ. ಲಸು ಅಂತೂ ಐಬ್ರೋ ಮಾಡಿಸ್ಬೇಕಾದ್ರೂ ಕೂಡ ಸುಮ್ಮನೆ ಕೂತ್ಕೊತಾ ಇರಲಿಲ್ಲ. ಅಲ್ಲೂ ಕೂಡ ಅವನ್ನ ಎತ್ಕೊಂಡು ಐಬ್ರೋ ಮಾಡಿಸೋ ಪರಿಸ್ಥಿತಿ ಬಂದ್ಬಿಡ್ತು. ಹಾಗೆ ಅವ್ರಿಗೆ ಸ್ವಲ್ಪ ನೀರೆಲ್ಲ ಕುಡಿಸಿ ಸ್ವಲ್ಪ ತಿಂಡಿ ಎಲ್ಲ ತಂದುಕೊಟ್ಟು ನಾನು ಬಂದು ಹೊರಗಡೆ ಕೂತ್ಕೊಂಡೆ. ಇವಾಗ ಅಷ್ಟರಲ್ಲಿ ಮನೆಗೆ ಬಂದು ಇವಾಗ ಅಡುಗೆ ಮಾಡೋಕ್ಕೆ ಅಂತ ಇವಾಗ ಪಾಯಸನ ಮಾಡ್ತಾಯಿದ್ದೀನಿ. ಅಂದರೆ ಅಕ್ಕಿ ಪಾಯಸ ಮಾಡಿಕೊಡು ಅಂತ ಕೇಳ್ತಾನೆ ಇದ್ದರು. ಹಾಗಾಗಿ ಅಕ್ಕಿ ಪಾಯಸ ಮಾಡಿಕೊಡ್ತಾಯಿದ್ದೀನಿ ಇಬ್ಬರು ಮಕ್ಳಿಗೂ ಕೂಡ. ಅಂದರೆ ಸ್ವೀಟ್ ಜಾಸ್ತಿ ತಿಂತಾರೆ ಇವರು. ಖಾರ ಅಂತೂ ಫುಲ್ ಕಡಿಮೆ. ಸ್ವೀಟ್ ಎಷ್ಟಾದರೂ ದಿನ ಮಾಡಿಕೊಡಿ ಪಾಯಸ ಅದನ್ನಾದರೂ ತಿಂದೇ ತಿಂತಾರೆ, ಸ್ವಲ್ಪನಾದರೂ ತಿಂತಾರೆ. ಹಾಗಾಗಿ ಸ್ವಲ್ಪ ಅಕ್ಕಿ ಪಾಯಸ ಮಾಡಿಬಿಟ್ಟು ಇವಾಗ ಹಾಗೆ ಸೈಡ್ಗೆ ಸ್ವಲ್ಪ ಹಪ್ಪಳ ಹಾಕೋಣ ಅಂದ್ಬಿಟ್ಟು ಹಪ್ಳಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಪ್ಪಳ ಹಾಕ್ತಾಯಿದ್ದೀನಿ. ಅಂದರೆ ಹಪ್ಪಳ ಈ ಫುಲ್ಲು ಗ್ಯಾಸ್ಟ್ರಿಕ್ ಅಂದರೆ ಗ್ಯಾಸ್ಟ್ರಿಕ್ ಅಷ್ಟು ಇದಿರುತ್ತೆ. ಆದರೂ ಮಕ್ಕಳು ಕೂಡ ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ತಿಂತಾರೆ ಅಂದ್ಬಿಟ್ಟು ಸೈಡಿಗೆ ಹಪ್ಪಳ ಹಾಕಿದ್ದೀನಿ. ನಮಗೂ ಕೂಡ ಆಗುತ್ತೆ. ಅಂದರೆ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದು, ಮುದ್ದೇನು ಮಾಡಿರಲಿಲ್ಲ. ಅಂದರೆ ನಮಗೂ ಆಗೋಷ್ಟು ಸ್ವಲ್ಪ ಸ್ವಲ್ಪ ಪಾಯಸನೂ ಕೂಡ ಮಾಡಿದ್ನಲ್ಲ, ಹಾಗಾಗಿ ಸ್ವಲ್ಪ ನಮಗೂ ಆಗುತ್ತೆ ಅಂದ್ಬಿಟ್ಟು ಹಪ್ಪಳನ ಹಾಕ್ತಾಯಿದ್ದೀನಿ. ಅಂದರೆ ಬೋಟಿ ಅಂತ ಬರುತ್ತಲ್ಲ, ಅಂದರೆ ಸಂಡಿಗೆ ಅದು ಇಷ್ಟ ಆಗುತ್ತೆ. ಅಂದರೆ ಸಂಡಿಗೆ ಈ ನಡುವೆ ಜಾಸ್ತಿ ತೊಗೊಂಡು ಬರ್ತಾಯಿಲ್ಲ. ಇದ್ದರೆ ಸಾಕು ದಿನ ಹಾಕು ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಇವಾಗ ಸಂಡಿಗೆ ಅದನ್ನೆಲ್ಲ ಜಾಸ್ತಿ ತೊಗೊತಾ ಇಲ್ಲ. ಮುಂಚೆ ಅಂತೂ ಸಂಡಿಗೆನೇ ತಿನ್ನೋರು, ಅನ್ನನೇ ತಿಂತಾ ಇರಲಿಲ್ಲ. ಬರೀ ಅದನ್ನೇ ಮಾಡಿಕೊಡ್ಬೇಕಾಗಿತ್ತು ಸಂಡಿಗೆನೇ. ಹಾಗಾಗಿ ಇವಾಗ ಜಾಸ್ತಿ ಏನು ತೊಗೊಂಡು ಬರ್ತಾಯಿಲ್ಲ ಸಂಡಿಗೆ. ಅಲ್ಲಿ ಬಂದು ಹಾಕ್ತಾಯಿದ್ದೀನಿ. ಆಗಲೇ ಲಸು ಬಂದು ಎತ್ಕೊಂಡು ಕೊಡು ಅಂತ ಕೇಳ್ತಾ ಇದ್ದ. ಏನಂದರೆ ಒಂದು ಮಾತ್ರ ಪೂರ್ತಿಯಾಗಿ ತಿಂತಾರೆ. ಇನ್ನು ಮಿಕ್ಕಿದೆಲ್ಲ ಒಂದು 2, 1.5 ಅಷ್ಟು ತಿಂತಾರೆ. ಆಮೇಲೆ ಎಲ್ಲ ತೊಗೊಂಡೋಗಿ ಬಾಕ್ಲಲ್ಲಿ ತುಳಿಯೋದು, ಅದು ಪಚಕ್ ಅನ್ನುತ್ತಲ್ಲ, ಹಾಗಾಗಿ ತೊಗೊಂಡೋಗಿ ತುಳಿಯೋದು, ಆ ಕಡೆ ಈ ಕಡೆ ಎಸೆಯೋದು, ಅದೇ ಒಂದು ಇದಾಗ್ಬಿಡುತ್ತೆ. ಹಾಗಾಗಿ ಕೊಡ್ತೀನಿ ಇರು ಅಂತ ಕೇಳಿದ್ರು ಕೂಡ ಸುಮ್ಮನೆ ಬಂದ್ಬಿಟ್ಟು ಕೊಡು ಅಂತ ವೇಲ್ ಎಳೆಯೋದು, ಡ್ರೆಸ್ ಎಳೆಯೋದು ಆ ಥರ ಮಾಡ್ತಾರೆ. ಇವಾಗ ಅಂದರೆ ಮುಡಿ ಕಾರ್ಯಕ್ರಮಕ್ಕೆ 2 ದಿವಸ ಇದೆಯಲ್ಲ, ಹಾಗಾಗಿ ಇವಾಗ ನಮ್ಮ ಮನೆಯವರು ಟೊಮೊಟೊ ಎಲ್ಲ ತೊಗೊಂಬಂದು ಅದನ್ನೆಲ್ಲ ಇವಾಗ ತುಂಬ್ಕೊತಾ ಇದ್ದಾರೆ. ಮಾವ ಕೂಡ ಇವಾಗ ತೆಂಗಿನಕಾಯಿನೆಲ್ಲ ಸುಲಿದಿಟ್ಕೊತಾ ಇದ್ದಾರೆ. ಭಟ್ರಿಗೆ ಬೇಕು ಅಂತ ಹೇಳಿದರು ಅವರು. ನಮಗೆ 30 ತೆಂಗಿನಕಾಯಿ ಬೇಕು ಅಡುಗೆಗೆ, ಮತ್ತು ದೇವರಿಗೆಲ್ಲ ಹೊಡಿಯೋಕ್ಕೆ ಒಂದು 20ರಿಂದ 30 ಬೇಕು ಅಂತ ಹೇಳಿದ್ರಲ್ಲ, ಹಾಗಾಗಿ ಇವಾಗ ಮಾವ ಎಲ್ಲ ಸುಲಿದಿಟ್ಕೊತಾ ಇದ್ದಾರೆ. ಇನ್ನು ನಮ್ಮ ಮನೆಯವರು ಮತ್ತು ಅತ್ತೆ ಇವಾಗೆಲ್ಲ ಟ್ರೇಲಿ ಇವಾಗ ಟೊಮೊಟೊ ಹಣ್ಣೆಲ್ಲ ತೊಗೊಂಡು, ಅಂದರೆ ಟೊಮೊಟೊ ಹಣ್ಣು ಇಲ್ಲಿ ತೊಗೊಂಡಿದ್ದು. ಇವಾಗ ಸ್ವಲ್ಪ ಟೊಮೊಟೊ ಹಣ್ಣು ಕಮ್ಮಿ ರೇಟ್ ಇದೆ, ಹಾಗಾಗಿ ಒಂದು ಟ್ರೇ ಪೂರ್ತಿ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ಇವಾಗ ಜೋಡಿಸ್ತಾ ಇದ್ದಾರೆ. ಅಂದರೆ ಈ ಮಟನ್ ಸಾಂಬಾರಿಗೆ, ಚಿಕನ್ ಸಾಂಬಾರಿಗೆ ಒಂದು ಟೊಮೊಟೊ ಕೂಡ ಹಾಕಲ್ಲ. ಇನ್ನು ಬೇಕಾಗಿರೋದಂದರೆ ಫಸ್ಟ್ನೇ ದಿವಸ ಶನಿವಾರ ಬೇಕಾಗುತ್ತೆ. ಇಷ್ಟು ಏನು ಬೇಕಾಗಿಲ್ಲ. ಅಂದರೆ ನಮ್ಮ ಮನೆಯವರು ಹೋಗಿ ಒಂದು ಚೀಲನ ಹೇಳಿದರು, ಅವರು ಬಿಡಿಸಿಕ್ಕಿದ್ರು. ಅವರು ಕೂಡ ಇವಾಗ ಎತ್ಕೊಂಡ್ಬಂದರು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.